ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ನನ್ನ ಹೆಸರು ಮಹಾಂತೇಶ, ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ. ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ 59ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ 1967ರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು 24 ಶಾಖೆಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಬೆಂಗಳೂರಲ್ಲಿ 11 ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು, ಹುಬ್ಬಳ್ಳಿ, ಬೆಳಗಾಂ, ಹಾಸನ್, ದಾವಣಗೆರೆ, ಕಲಬುರಗಿ ಹೀಗೆ ತನ್ನ ಒಟ್ಟು 24 ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಸಪ್ನಾ ಪುಸ್ತಕ ಭಂಡಾರ ಪುಸ್ತಕಕ್ಕೆ ಅಷ್ಟೇ ಅಲ್ಲ, ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ, ಟಾಯ್ಸ್, ಗಿಫ್ಟ್, ಸ್ಪೋರ್ಟ್ಸ್, ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು. ಈ ಸಪ್ನಾ ಬುಕ್ ಹೌಸ್ 1967ರಲ್ಲಿ 40 ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ ಹೌಸ್ ಇಂದು 5.5 ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ. ಇದು ನಮಗೆ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಮತ್ತು ಪ್ರೀತಿಯಾಗಿರಬಹುದು. ಹೀಗೆ ಸಪ್ನಾ ಬುಕ್ ಹೌಸ್ 59ನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ 10% 50% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ 10% 70% ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು, ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 20%, ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ 10%, ಹೀಗೆ
ಗಿಫ್ಟ್ಗಳ ವಸ್ತುಗಳ ಮೇಲೆ 10% ಹಾಗೂ ಸ್ಟೇಷನರಿ ವಸ್ತುಗಳ ಮೇಲೆ ನಿಮಗೆ 10% ಅದೇ ರೀತಿಯಾಗಿ ಟಾಯ್ ವಸ್ತುಗಳ ಮೇಲೆ 10% ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ 10% ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ. ಈ ವಿಶೇಷ ರಿಯಾಯಿತಿ ಜನವರಿ 24ರಿಂದ ಫೆಬ್ರವರಿ 8ರವರೆಗೆ ಈ ರಿಯಾಯಿತಿ ಇರುತ್ತದೆ. ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ. ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರಗಳು, ಧನ್ಯವಾದ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕನ್ನಡ ಜಾನಪದ ಪರಿಷತ್ನ ಸಂಸ್ಥಾಪನೆಯ ದಶಮಾನೋತ್ಸವ, ಜಾನಪದ ಸಾಹಿತಿಗಳಿಗೆ ಪ್ರಶಸ್ತಿ ಪ್ರದಾನ, ಕಲಾ ಪ್ರದರ್ಶನ ಹಾಗೂ ಕಜಪ ಉತ್ತರ ವಲಯದ ಪದಾಧಿಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಫೆಬ್ರವರಿ 5ರಂದು ಏರ್ಪಡಿಸಲಾಗಿದೆ ಎಂದು ಕಜಾಪದ ಜಿಲ್ಲಾ ಅಧ್ಯಕ್ಷ MB ನಿಂಗಪ್ಪ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಕನ್ನಡ ಸುವರ್ಣ ಭವನದಲ್ಲಿ ಫೆಬ್ರವರಿ 5ರಂದು ಬೆಳಗ್ಗೆ 10:30 ಜರುಗಲಿರುವ ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ S. ಅಪ್ಪ, ಶ್ರೀನಿವಾಸ ಸರಡ್ಗಿಯ ಶ್ರೀ ಮಹಾಲಕ್ಷ್ಮಿ ಪೀಠದ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕಜಾಪದ ರಾಜ್ಯಾಧ್ಯಕ್ಷ ಡಾಕ್ಟರ್ S. ಬಾಲಾಜಿ ಉದ್ಘಾಟಿಸಲಿದ್ದು, ಗುಲ್ಬರ್ಗಾ ವಿವಿಯ ಕುಲ ಸಚಿವರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ದಶಮಾನೋತ್ಸವದ ಲೋಗೋ ಬಿಡುಗಡೆಗೊಳಿಸಲಿದ್ದಾರೆ. ಕಜಾಪದ ಜಿಲ್ಲಾ ಅಧ್ಯಕ್ಷರಾದ MB ನಿಂಗಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಜಾನಪದ ತಜ್ಞರಾದ ಡಾಕ್ಟರ್ ಹನುಮಂತರಾಯ್ B. ದೊಡ್ಮನಿ ಉಪನ್ಯಾಸ ನೀಡಲಿದ್ದಾರೆ. ಗುಲ್ಬರ್ಗಾ ವಿವಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ H.T. ಪೋತೆ, DCC ಬ್ಯಾಂಕ್ ನಿರ್ದೇಶಕರಾದ ಸುರೇಶ್ ಸಜ್ಜನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮಣ್ ದಸ್ತಿ, ಕಸಾಪದ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ್ ತೆಗಲ್ತಿಪ್ಪಿ, ಯಾದಗಿರಿ ಕಜಾಪದ ಜಿಲ್ಲಾ ಅಧ್ಯಕ್ಷರಾದ ಶರಣಪ್ಪ ತೊರಣಕಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ಕನ್ನಡ ಜಾನಪದ ಪರಿಷತ್ತು 2015ರಲ್ಲಿ ಸ್ಥಾಪನೆಗೊಂಡು ಇಂದಿಗೆ 10 ವರ್ಷ ಪೂರೈಸಿದ ಒಂದು ಸಂದರ್ಭದಲ್ಲಿ ದಶಮಾನೋತ್ಸವ ಎಂಬ ಸಂಭ್ರಮದ ಆಚರಣೆ ಕಾರ್ಯಕ್ರಮವನ್ನು 5ನೇ ತಾರೀಕು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಕನ್ನಡ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ S. ಬಾಲಾಜಿ ಅವರು ಉದ್ಘಾಟಕರಾಗಿ ಆಗಮಿಸಲಿದ್ದು, ಈ ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ, ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆಕಾಯಿಯಂತಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ ದಾಖಲೀಕರಣ ಮಾಡಿ ಅವರಿಗೆ ಮಾಶಾಸನ, ಪೆನ್ಷನು, ರಾಜ್ಯದಿಂದ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರ ಸಿಗುವಂಥ ಒಂದು ಮಾರ್ಗದೀಪವಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಮಾಶಾಸನ ಇಂಥ ಅನೇಕ ಕಲಾವಿದರಿಗೆ ಈ ಜಾನಪದ ಪರಿಷತ್ತಿನಿಂದ ಒಂದು ಸೌಲಭ್ಯ ಸಿಕ್ಕಿದೆ. ಈಗ ನಾವು ಕನ್ನಡ ಜಾನಪದ ಪರಿಷತ್ತು ಹುಟ್ಟಿದಾಗಿನಿಂದ ಸುಮಾರು ಒಂದು 5,500 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದು ನಾಡಿನಾದ್ಯಂತ, ಗಡಿನಾಡಿನಾದ್ಯಂತ, ಗಿರಿನಾಡಿನಾದ್ಯಂತ, ಇಡೀ ದೇಶದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ S. ಬಾಲಾಜಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇದ್ದಾರೆ. ಗಡಿನಾಡಿನಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಆಂಧ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಅಂಡಮಾನ್ ನಿಕೋಬಾರದಲ್ಲಿ ಸಹಿತ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಮ್ಮೇಳನ ಮಾಡಿದ್ದಾರೆ.
ಹಡಪದ ಅಪ್ಪಣ್ಣ ಅಭಿವೃದ್ಧಿ ನಿಗಮ ಮಂಡಳಿಗೆ ಮುಂಬರುವ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಕರ್ನಾಟಕ ಹಡಪದ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿರುವ ನಮ್ಮ ಸಮಾಜದ ಒಬ್ಬರಿಗೆ ನಿಗಮ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಬೇಕು. ಹಜಾಮ್ ಎಂಬ ನಿಷೇಧಿತ ಪದಕ್ಕೆ ಕಠಿಣ ಕಾನೂನು ಕ್ರಮವಾಗಿ ಅಟ್ರಾಸಿಟಿ ಜಾರಿಗೆ ತರಬೇಕು. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದ ಅಪ್ಪಣ್ಣನವರ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡಬೇಕು. ಹಳ್ಳಿಗಳಲ್ಲಿರುವ ಬಡ ಹಡಪದ ಕ್ಷೌರಿಕರಿಗಾಗಿ ಕ್ಷೌರ್ಯ ಕುಟೀರ ನಿರ್ಮಿಸಬೇಕು. ಬಸವ ಕಲ್ಯಾಣದಲ್ಲಿರುವ ಹಡಪದ ಅಪ್ಪಣ್ಣನವರ ಅರಿವಿನ ಗವಿಯನ್ನ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿಸಿ ಅಭಿವೃದ್ಧಿಗೊಳಿಸಬೇಕು. ಮುಸುಬಿನಾಳ ಮತ್ತು ದೇಗಿನಾಳ ಗ್ರಾಮದಲ್ಲಿನ ಹಡಪದ ಅಪ್ಪಣ್ಣ ಹಾಗೂ ಲಿಂಗಮ್ಮ ತಾಯಿ ಅವರ ಜನ್ಮಸ್ಥಳವನ್ನ ಅಭಿವೃದ್ಧಿಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಇದಕ್ಕಾಗಿ ಹೋರಾಟ. ಜಾತಿನಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಜಾತಿನಿಂದ ನಡೆಯುವ ಅಟ್ರಾಸಿಟಿ ಕಾನೂನು ರಚನೆ ಆಗಲೇಬೇಕು. ಇದಕ್ಕಾಗಿ ಹೋರಾಟ. ನಿಗಮಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕೊಡಲೇಬೇಕು. ಹಡಪದ ಸಮಾಜಕ್ಕೆ ಹೋರಾಟ. ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ಮೀಸಲಾಗಿಡಲೇಬೇಕು. ಕಲಬುರಗಿ ವಿಶ್ವವಿದ್ಯಾಲಯದ ಹಡಪದ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನೀಡಬೇಕು. ಈಗ ರಾಜ್ಯ ಬಜೆಟ್ನಲ್ಲಿ ಒಂದು ಈಗಿನ ರಾಜ್ಯ ಸರ್ಕಾರ ಹಡಪದ ಅಭಿವೃದ್ಧಿ ನಿಗಮ ಜಾರಿಗೆ ತಂದಿದೆ. ಹಡಪ ಸಮಾಜದ ಸರ್ವತೋ ಅಭಿವೃದ್ಧಿಗಾಗಿ 100 ಕೋಟಿ ಅನುದಾನ ನೀಡಬೇಕು. ಹಾಗೂ ಮತ್ತು ಹಡಪ ಸಮಾಜದ ನಿಷೇಧಿತ ಪದವಾದ ಹಜಾಮ್ ಎಂಬ ಪದವನ್ನು ಕಾನೂನು ಅಟ್ರಾಸಿಟಿ ಜಾರಿಗೆ ತರಬೇಕು. ಈ ಒಂದು ಬಜೆಟ್ನಲ್ಲಿ ನಾವು ದಿನನಿತ್ಯವಾಗಿ ಬಹಳ ಹಿಂಸೆ ಅನುಭವಿಸ್ತಾ ಇದ್ದೀವಿ. ಈ ಒಂದು ಪದದಿಂದ ಬೇರೆ ಬೇರೆ ಸಮಾಜಕ್ಕೆ ಯಾವುದೇ ಒಂದು ಇದು ಇಲ್ಲಾಂದ್ರೂ ನಮ್ಮ ಹಜಾಮ್ ಅನ್ನೋ ಪದ ಭಾಳ ಎಲ್ಲರೂ ತುಂಬ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನಮ್ಗೆ ಭಾಳ ಮಾನಸಿಕ ಹಿಂಸೆ ಆಗ್ತದೆ. ವೈರಲ್ ವಿಡಿಯೋ ಆಗಲಿ ಮತ್ತು ಸಾಮಾಜಿಕವಾಗಿ ಜನರಲ್ ಆಗಿ ಎಲ್ಲ ಕಡೆ ಮಾತಾಡ್ತಾರೆ. ಹೀಗಾಗಿ ಇದೊಂದು ಭಾಳ ಪ್ರಮುಖವಾದ ಬೇಡಿಕೆ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಬೇಕಾಗಿ ಭಾಳಷ್ಟು ಹೋರಾಟ ಮಾಡಿದ್ದೇವೆ. ಈಗಲೂ ಕೂಡ ಈ ಒಂದು ಬಜೆಟ್ನಲ್ಲಿ ಗಮನ ಹರಿಸಿ ಇದೊಂದು ಇದು ಮಾಡ್ಬೇಕಂತ ಹೇಳ್ತಾ ಇದ್ವಿ. ಮತ್ತು ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿರುವ ಹಡಪದಪ್ಪನವರ ಅಧ್ಯಯನ ಪೀಠ ಒಂದು ಯೂನಿವರ್ಸಿಟಿ ಇದರೊಳಗಿದೆ. ಅದು ಪ್ರತ್ಯೇಕವಾಗಿ ಒಂದು ಕಟ್ಟಡ ಬೇಕಾಗಿದೆ ನಮ್ಮ ಹಡಪದ ಅಭಿವೃದ್ಧಿ ಇದಕ್ಕೆ ಅಧ್ಯಯನ ಪೀಠಕ್ಕೆ. ಹಾಗೂ ಈ ಒಂದು ಯುಜಿಸಿ ಹೊಸ ನಿಯಮ 2026 ಜಾರಿ ಮಾಡಲು ವಿರೋಧ ವ್ಯಕ್ತಪಡಿಸುತ್ತಿರುವ ಶಕ್ತಿಗಳ ವಿರುದ್ಧ ಫೆಬ್ರವರಿ 8ರಂದು SC, ST ಮತ್ತು OBC ಸಮುದಾಯಗಳ ಸಭೆ ಸೇರಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಗುತ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುಜಿಸಿ ಹೊಸ ನಿಯಮ 2026 ಜಾರಿ ಮಾಡಲು ವಿರೋಧ ವ್ಯಕ್ತಪಡಿಸುತ್ತಿರುವ ಶಕ್ತಿಗಳ ಹಿಂದೆ ಕೇಂದ್ರ ಸರ್ಕಾರ ಮತ್ತು RSSನ ಮೋಹನ್ ಭಾಗವತರ್ ನವರಂಗಿ ಆಟವಿದೆ. ಸರ್ಕಾರ ಈ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ತಡೆಯಾಜ್ಞೆ ತೆರವು ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಫೆಬ್ರವರಿ 8ರಂದು SC, ST ಮತ್ತು OBC ಸಮುದಾಯಗಳ ಸಭೆ ಸೇರಿ ಹೋರಾಟ ರೂಪಿಸಲು ತೀರ್ಮಾನಿಸಲಾಗುತ್ತಿದೆ ಎಂದರು. ಉಳಿದವರೆಲ್ಲರೂ ಏನಪ್ಪ ಅಂದರೆ ಜನರಲ್ ಕ್ಯಾಟಗರಿಗೆ ಸೇರಿರ್ತಕ್ಕಂಥವ್ರು. ಇವತ್ತು ಮತ್ತು ಈ ವಿಶ್ವವಿದ್ಯಾಲಯ ಬೋಧಕೇತರ ಸಿಬ್ಬಂದಿಗಳು ಅಂದರೆ ಬೋಧಕ ಸಿಬ್ಬಂದಿಗಳು ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಬರೀ ಏನಪ್ಪ ಅಂದರೆ 6.9% ಇದೆ. ಪರಿಶಿಷ್ಟ ಪಂಗಡದ ಏನಪ್ಪ ಅಂದರೆ 1.5 ಇದೆ. ಇವತ್ತಿಂದ ಹಿಂದುಳಿದವ್ರದ್ದು ಏನಪ್ಪ ಅಂತಂದರೆ 4.1 ಇದೆ. ಇವತ್ತೇನಪ್ಪ 83% ಜನ ಏನಪ್ಪ ಅಂದರೆ ಮೇಲ್ವರ್ಗದವರು ಇವತ್ತು ಏನಪ್ಪ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಬೋಧಕ ಸಿಬ್ಬಂದಿಗಳಿದ್ದಿರ್ತಾರೆ. ಈ ನಿಟ್ಟಿನಾಗ ಏನಪ್ಪ ಅಂದರೆ ಇದು ಎಲ್ಲನೂ ನೋಡಿ ಇದು ಸರಿಪಡಿಸ್ಬೇಕನ್ನತಕ್ಕಂಥ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು UGC ಏನಪ್ಪ ಅಂದರೆ ಹೊಸ ಕಾನೂನು ಜಾರಿಗೆ ತಂದ್ರೆ ಇದಕ್ಕೇನಪ್ಪ ಅಂದರೆ ಇವತ್ತು ಇದನ್ನು ಕಾನೂನು ಜಾರಿ ಆಗಲಾರ್ದಂಗೆ ಏನಪ್ಪ ಅಂದರೆ ಪಟಬದ್ಧ ಹಿತಾಸಕ್ತಿಗಳು ಏನಪ್ಪ ಅಂದರೆ ಇವತ್ತು ರೋಡಿಗಳಿದೇನಪ್ಪ ಅಂದರೆ ಇವತ್ತು ಚಳವಳಿ ಮಾಡಿರ್ತಕ್ಕಂಥದ್ದು ಭಾಳ ದುರಂತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಾಗ ಏನಪ್ಪ ಅಂದರೆ ಇವತ್ತು ಸಂಸತ್ನಲ್ಲಿ ಸುಮಾರು ಏನಪ್ಪ ಅಂದರೆ 131 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಸದರು ಇರ್ತಾರೆ.
ಅವ್ರು ಇವತ್ತು ಬಾಯಿ ಬೀಸ್ತಾ ಇಲ್ಲ. ಇವತ್ತು ಅರ್ಜುನ್ ಮೇಘವಾಲ್ ಅಂತಕ್ಕಂಥವ್ರು ಕ್ಯಾಬಿನೆಟ್ ಸಚಿವರಾಗಿದ್ದಾರೆ, ಪರಿಶಿಷ್ಟ ಜಾತಿಗೆ ಸೇರಿದವರು. ಇವತ್ತು ರಾಮದಾಸ್ ಅತ್ವಾಲೆ ಅವರಿದ್ದಾರೆ, ಅವ್ರೇನಪ್ಪ ಇದರ ಬಗ್ಗೆ ಬಾಯಿ ಬೀಸ್ತಾ ಇಲ್ಲ. ಇವತ್ತು ಸಂಸದರು ಯಾರು ಬಾಯಿ ಬೀಸ್ತಾ ಇಲ್ಲ. ಇವತ್ತು ಮೇಲ್ಮನವಿಯಲ್ಲಿ ರಾಜ್ಯಸಭಾ ಸದಸ್ಯರು ಸುಮಾರು 150ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಹಿಂದುಳಿದ ವರ್ಗದವರು ಇದ್ದಾರೆ, ಅವರು ಬಾಯಿ ಬೀಸ್ತಾ ಇಲ್ಲ. ಇವರೆಲ್ಲರೂ ಏನಪ್ಪ ಅಂದರೆ ಬಾಯಿ ಬೀಸಬೇಕು. ಇವತ್ತಿನ ಸಂದರ್ಭದಾಗ ಏನಂತಂದರೆ ಇದು ಏನು ವಿಶ್ವವಿದ್ಯಾಲಯ ಹಣಕಾಸಿನ ಆಯೋಗ ಹೊಸ ಕಾನೂನು ಏನು ಜಾರಿ ತಂದಿದೆ 26ರ ಕಾನೂನು ಅದು ಜಾರಿಯಾಗಬೇಕು. ಯಾವ ಕಾರಣಕ್ಕೆ ಏನಪ್ಪ ಅಂದರೆ ಇದನ್ನು ಹಿಂದೆ ಪಡೆದುಕೊಳ್ಬೇಕಾದಂಥ ನಿಟ್ಟಿನಲ್ಲಿ ನಾವು ಇದು ಬರುವ 8ನೇ ತಾರೀಕಿನಂದು ಗುಲ್ಬರ್ಗಾದಲ್ಲಿ ಅಥವಾ ಇವತ್ತು ನಾವು ಪ್ಲೇಸ್ ಪಿಕ್ ಮಾಡಿಲ್ಲ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು OBCಗಳ ಸಮುದಾಯಗಳ ಮತ್ತು ವಿದ್ಯಾರ್ಥಿಗಳ ಯುವಕರ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಏನಪ್ಪ ಅಂದರೆ ಯಾವ ರೀತಿ ಚಳವಳಿ ರೂಪಿಸ್ಬೇಕಂತಕ್ಕಂಥ ಒಂದು ವಿಷಯ ಏನಪ್ಪ ಅಂದರೆ ಇವತ್ತು ಅಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೇವೆ. ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ನೋಂದಣಿಗೆ ವಿದ್ಯಾರ್ಥಿಗಳು ದಾಖಲಾತಿಗಳ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡುವಾಗ ಸಮಸ್ಯೆಗಳು ಎದುರಿಸುತ್ತಿದ್ದು, ಈ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗದ ಗೌರವ ಕಾರ್ಯದರ್ಶಿ BM ರಾವ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026-27ನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಪ್ರಿಲ್ 23 ಮತ್ತು 24ರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಿದೆ. ಆನ್ಲೈನ್ ಮೂಲಕ ನೋಂದಣಿ ಈಗಾಗಲೇ ಆರಂಭವಾಗಿದ್ದು, ಕೊನೆಯ ದಿನಾಂಕ ಫೆಬ್ರವರಿ 18 ಕೊನೆಯ ದಿನವಾಗಿದ್ದು, PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷಾರ್ಥಿಗಳು ಈ ಬಾರಿ 2026-27ನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ OTP ಆಧಾರಿತ ಅರ್ಜಿ ಸಲ್ಲಿಕೆ, ನೋಂದಣಿ, ಲಾಗಿನ್, ಅಭ್ಯರ್ಥಿಗಳಿಗೆ ವಿವರಗಳ ಜೊತೆಗೆ OTP ಸಲ್ಲಿಸುವುದು ಕಡ್ಡಾಯವಾಗಿದೆ. ಈ ವ್ಯವಸ್ಥೆ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟುವ ಸುಧಾರಣಾ ಕ್ರಮಕ್ಕೆ ಸ್ವಾಗತಾರ್ಹವಾಗಿದೆ. ಆದರೆ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆನ್ಲೈನ್ ಮೂಲಕ ನೋಂದಣಿ ವಿದ್ಯಾರ್ಥಿಗಳ ದಾಖಲಾತಿ ಪ್ರಮಾಣ ಪತ್ರಗಳು ಅಪ್ಲೋಡ್ ಮಾಡುವಾಗ ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದ ಕಾರಣ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ MC ಸುಧಾಕರ್, KCET ನಿರ್ದೇಶಕರಾದ H ಪ್ರಸನ್ನ ಹಾಗೂ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಈ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಅಂತ ಕರಿತೀವಿ. ಈಗ ರೈತರ ಮಕ್ಕಳು ಇವತ್ತು ಕೃಷಿ ಪ್ರಮಾಣ ಪತ್ರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಸರ್ಕಾರ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ PUC ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು 2026-27ನೇ ಸಾಲಿನಲ್ಲಿ CET ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಮತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ಅವರ ಅರ್ಹ ದಾಖಲಾತಿಗಳು SSLC, PUC, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಡೇಟ್ ಆಫ್ ಬರ್ತ್, ಇವು 4 ದಾಖಲಾತಿಗಳನ್ನು ಕಡ್ಡಾಯವಾಗಿ ಮ್ಯಾಂಡೇಟರಿ ಮಾಡಿದೆ KE ಎಕ್ಸಾಮಿನೇಷನ್ ಬೋರ್ಡ್. ಇದನ್ನು ನಾವು ಸ್ವಾಗತ ಮಾಡ್ತೀವಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಈಗಾಗಲೇ ಕಳೆದ 8 ದಿನಗಳಿಂದ ಸುಮಾರು 22 ಜೂನಿಯರ್ ಕಾಲೇಜುಗಳಿಗೆ, ಸರ್ಕಾರಿ ಕಾಲೇಜುಗಳು ಮತ್ತು ಮಹಿಳಾ ಕಾಲೇಜುಗಳು ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳದ್ದೇನೆ SLCಯಲ್ಲಿ ಒಂದು ಹೆಸರಿದೆ, ಆಧಾರ್ ಕಾರ್ಡ್ನಲ್ಲಿ ಇನ್ನೊಂದು. ಉದಾಹರಣೆಗೆ SLCಯಲ್ಲಿ ಪ್ರತಿಮಾ ಅಂತ ಇತ್ತು, ಅವ್ರ ತಂದೆ ಹೆಸರು ಏನಾಗುತ್ತೆ ಅಂದರೆ ದೇವೇಂದ್ರಪ್ಪ ಮಾಲಿ ಪಾಟೀಲ್ ಅಂತ ಬಂದಿರುತ್ತೆ. ಸೊ ಅದು ಮಾಲಿ ಪಾಟೀಲ್ ಬರಬಾರ್ದು ಅಂತ KET ಹೇಳುತ್ತೆ. ಅಂದರೆ SSLC ಅಕಾರ್ಡಿಂಗ್ ಟು SSLC ಇಲ್ಲದೆ ಇಲ್ಲಿ ಏನಿರಬೇಕೋ ಅದೇ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮ ಮೊದಲನೇ ಹಂತದ ಪೀಳಿಗೆಗೆ ಸೈನ್ಸ್ ಓದಿಸಿ ಒಂದು ಉನ್ನತ ಕೃಷಿ, ಮೆಡಿಕಲು, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಆಯುಷ ಇತರೆ ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಂತ ಆಶಾಮಾನ ಭಾವನೆಯಿಂದ ನಮ್ಮ ಎಲ್ಲ 371ನೇ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಏನಂದರೆ KE ಅಥಾರಿಟಿ ಒಂದು ಪುಸ್ತಕ ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಅದು ಯಾವಾಗ ಬಿಡುಗಡೆ ಮಾಡುತ್ತೆ? ಜನವರಿ 2ನೇ ತಾರೀಕು. ಆದರೆ ವಿದ್ಯಾರ್ಥಿಗಳಿಗೆ ಕೈಗೆ ಮುಟ್ಟುತ್ತೆ ಯಾವಾಗ? ಜನವರಿ 20ಕ್ಕೆ. KE ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಮಾಡಿರೋದು ಜನವರಿ 17ರಿಂದ ಈ ತಿಂಗಳ ಫೆಬ್ರವರಿ 18ರವರೆಗೆ, ಅಂದರೆ 30 ದಿನಗಳ ಕಾಲ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೊಂದು ಕೈಪಿಡಿ ಕೊಟ್ಟಿದ್ದಾರೆ. ಆ ಕೈಪಿಡಿಯಲ್ಲಿ 42 ಪೇಜ್ಗಳಿದ್ದಾವೆ. ಅಷ್ಟು ಓದಬೇಕಾದ್ರೆ 2 ದಿವಸ ಬೇಕು ಸರ್ ನಮ್ಮಂಥವರಿಗೆ. ಇನ್ನು ವಿದ್ಯಾರ್ಥಿಗಳು ಪಾಲಕರು ಓದಿವೆಲ್ಲ ದಾಖಲಾತಿಗಳನ್ನು, ಒಂದು ದಾಖಲಾತಿ ಅಲ್ಲ,
SLC, PUC, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ 371, ಕೃಷಿ ನಿರಾಶ್ರಿತರ ಪ್ರಮಾಣ ಪತ್ರಗಳಲ್ಲಿಯೂ ಸಹ ಒಂದೇ ಒಂದು ಹೆಸರು ಇರಬೇಕು. ಈಗ ಹೇಳಿದಲ್ವ ಅಕ್ಷರ ಅಂತ. SLCಯಲ್ಲಿಗೂ ಮತ್ತು ಆಧಾರ್ ಕಾರ್ಡಿಗೂ ಮತ್ತು ಪ್ರಮಾಣ ಪತ್ರ ಪಡೆಯೋದಕ್ಕೂ ಲೋಪದೋಷಗಳಿದ್ದಾವೆ. ಅಕ್ಷರ ಲೋಪದೋಷಗಳು ಸಹಜವಾಗಿ ಆಗಿವೆ ನಮ್ಮ ಪಾಲಕರಿಂದ ವಿದ್ಯಾರ್ಥಿಗಳ ಕಡೆ. ಇದು ನಾವು ಒಪ್ಕೊಳ್ತಕ್ಕಂಥದ್ದು. ನನ್ನ ಪ್ರಶ್ನೆ ಏನಂದರೆ, ನಮ್ಮ ಭಾಗದವರೇ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ. ಇವತ್ತು 22-23 ದಿವಸ ಆಯಿತು. ಈ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 30,000 PUC ಪರೀಕ್ಷೆ ಕಟ್ತಾ ಇರಬೇಕಾದ್ರೆ 30 PUC ಶೈಕ್ಷಣಿಕ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇದೆ. ಆದರೆ ನೀಟು ಮತ್ತು CETಯಲ್ಲಿ ಅರ್ಜಿ ಹಾಕ್ತಾ ಹೋದರೆ ಅದರೊಳಗೆ 4,500 ಮಕ್ಕಳು, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳೆಲ್ಲ ದಾಖಲಾತಿಗಳ ಲೋಪದೋಷ ಇರೋದರಿಂದ ಅವರು ಹಿನ್ನಡೆ ಆಗ್ತಾ ಇದೆ. ಹಾಗಾದರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಡ್ತೀರಿ ನೀವು, ಇಲ್ಲಿ ಇರ್ತಕ್ಕಂಥ ಬಡ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳು ಅಂದರೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಜಿಲ್ಲಾವಾರು ಗುರುತಿಸಿ ಅವರನ್ನು ಸನ್ಮಾನಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸುಗೋಡು ಜಯಸಿಂಹ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 8ರಂದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದ 16 ಜನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಇದೇ ಸಂದರ್ಭದಲ್ಲಿ ಹಾವೇರಿ, ಗದಗ್, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಸಿರಸಿ, ಉತ್ತರ ಕನ್ನಡ, ಯಾದಗಿರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಸೇರಿದ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 15,000 ರೂಪಾಯಿ, 10,000 ರೂಪಾಯಿ ಹಾಗೂ 5,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಿಕಗಳನ್ನು ನೀಡಲಾಗುವುದು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಶೈಕ್ಷಣಿಕ 33 ಜಿಲ್ಲೆಗಳಿಂದ 172 ಜನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿರುತ್ತದೆ. ಈ ಸದರಿ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಆಸಕ್ತಿಯನ್ನು ಹೆಚ್ಚಿಸಿ ಅವರು ಮುಂದೆ ಉತ್ತಮ ಪದವಿಯನ್ನು ಪಡೆಯಲು ಸಹಾಯಕವಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಕ್ರೀಡೆ ಮತ್ತು ಉದ್ಯಮ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ಮಾಡುತ್ತಿರುವುದನ್ನು ತಾವೆಲ್ಲರೂ ಗಮನಿಸುತ್ತೀರಿ. ಇಷ್ಟಾದರೂ ಬ್ರಾಹ್ಮಣರ ಸಮುದಾಯ ಆರ್ಥಿಕವಾಗಿ ಸದೃಢವಾಗಿಲ್ಲ. ಅವರು ಮೊದಲಿನಿಂದಲೂ ಜ್ಞಾನ ವಿಕಾಸಗಳಾದ ಕಾರಣ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡವರಿಲ್ಲ. ಆಧುನಿಕ ಶಿಕ್ಷಣ ಪಡೆಯಲು ವಿದ್ಯಾರ್ಹತೆ ಪಡೆದಿದ್ದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುತ್ತಾರೆ. ಈ ಸಮಯದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಅಂದರೆ SSLCಯಲ್ಲಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಜಿಲ್ಲಾವಾರು ಗುರುತಿಸಿ ಅವರನ್ನು ಸನ್ಮಾನಿಸಲಾಗುತ್ತಿದೆ. ಹಾವೇರಿ ಅಂದರೆ ಬೆಳಗಾಂ ಡಿವಿಷನ್ನು ಮತ್ತು ಗುಲ್ಬರ್ಗ ಡಿವಿಷನ್ 2 ಡಿವಿಷನ್ನಿಂದ ನಾವು ಸನ್ಮಾನಿತರನ್ನು ಮಾಡ್ತೀವಿ. ಹಾವೇರಿ, ಗದಗ್, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಸಿರಸಿ, ಉತ್ತರ ಕನ್ನಡ ಹಾಗೂ ಯಾದಗಿರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಸೇರಿದ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ಜಿಲ್ಲೆಯವರಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 15,000, 10,000 ಹಾಗೂ 5,000 ನಗದು ಬಹುಮಾನ, ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಿಕಗಳನ್ನು ನೀಡಲಾಗುವುದು. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಶೈಕ್ಷಣಿಕ 33 ಜಿಲ್ಲೆಗಳಿಂದ 127 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗಿರುತ್ತದೆ. ಸದರಿ ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಆಸಕ್ತಿಯನ್ನು ಹೆಚ್ಚಿಸಿ ಅವರು ಮುಂದೆ ಉತ್ತಮ ಪದವಿಯನ್ನು ಪಡೆಯಲು ಸಹಾಯವಾಗುತ್ತಿದೆ. ಚಿಂಚೋಳಿ ಪಟ್ಟಣದ ಆರಾಧ್ಯ ದೇವ ಶ್ರೀ ವೆಂಕಟೇಶ್ವರ ದೇವರ ಪಲ್ಲಕ್ಕಿ ಹಾಗೂ ರಥೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಚಿಂಚೋಳಿ ಪಟ್ಟಣದ ಆರಾಧ್ಯ ದೇವ ಶ್ರೀ ವೆಂಕಟೇಶ್ವರ ದೇವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವೆಂಕಟೇಶ್ವರ ದೇವಾಲಯದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ದೇವಾಲಯ ಆವರಣದಲ್ಲಿ ತೇರು ಎಳೆಯುವುದರ ಮೂಲಕ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಜಾತ್ರೆಯಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಮುಖ್ಯಸ್ಥರಾದ ಡಾಕ್ಟರ್ ಕಿಶನ್ ರಾವ್ ಕಾಟಾಪುರ್, ಜಗನ್ನಾಥ್ ರಾವ್ ಅಗ್ನಿಹೋತ್ರಿ, ಅಶೋಕ್ ಪಾಟೀಲ್, ಭಾಸ್ಕರ್ ಕುಲಕರ್ಣಿ, ಶ್ರೀಧರ್ ಪಾಟೀಲ್,
ಪಾಟೀಲ್, ರಘುರಾಮ್ ಓಂಕಾರ್, ಅನಂತ್ ಓಂಕಾರ್, ಕಾಟಾಪುರ ಕುಟುಂಬ, ಜಹಾಗೀರ್ದಾರ್ ಕುಟುಂಬ ಹಾಗೂ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಗೌತಮ್ ಪಾಟೀಲ್, ಬಿಜೆಪಿ ಪಕ್ಷದ ಮುಖಂಡರಾದ ಸಂತೋಷ್ ಗಡಂತಿ, ಸತ್ಯನಾರಾಯಣ್ ನಿರಾಳೆ, ಶಿವಯೋಗಿ ರುಸ್ತುಂಪುರ್ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಆಳಂದ ತಾಲೂಕಿನ ಸುಕ್ಷೇತ್ರ ಸರಸಬ್ಬ ಗ್ರಾಮದಲ್ಲಿ ಶ್ರೀ ರೇವಣಸಿದ್ದೇಶ್ವರ ಮಹಾಮಠದ ದೇವಸ್ಥಾನದಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಳಗ್ಗೆ ಶ್ರೀ ರೇವಣಸಿದ್ದೇಶ್ವರರ ಕರ್ತೃಗದ್ದಿಗೆಗೆ ಪೂಜಾ ಕಾರ್ಯಕ್ರಮಗಳು ಜರುಗಿದ್ವು. ನಂತರ ಸಹಸ್ರಾರು ಭಕ್ತರ ಮಧ್ಯೆ ಅಗ್ನಿ ಪ್ರವೇಶ ಮತ್ತು ಶ್ರೀ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಇನ್ನು ಇದೇ ವೇಳೆಯಲ್ಲಿ ನಮ್ಮ ವಾಹಿನಿಯೊಂದಿಗೆ ವೀರಸೋಮೇಶ್ವರ ದೇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ ರೇವಣಸಿದ್ದಯ್ಯ ಸ್ವಾಮಿ, ಶಾಂತಪ್ಪ ಎಳ್ಸಂಗಿ, ಶಿವಾನಂದ ಬಕ್ಕರೆ, ಹನುಮಂತ ಎಳ್ಸಂಗಿ, ಶರಣಬಸಪ್ಪ ಬಕ್ಕರೆ, ಚೇತನ್ ನಾಟಿಕರ್ ಸೇರಿದಂತೆ ಶ್ರೀಮಠದ ಭಕ್ತರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ಶರಣಬಸವಪ್ಪ ಆಣಿ ಮರಳಿ ತಗೊಂಡಾಗ ಅಲ್ಲಿ ಅಡಿಗೆ ಮನೆ ಒಳಗ ಮಹಾದೇವಮ್ಮ ಗಂಡ ಮಗನಿಗೆ ಜನ್ಮ ಕೊಡ್ತಾಳೆ. ಸಂಬದೈನವ ಯಾವಾಗ ಶರಣಬಸವ ಮದುವೆಯಾಗಿರುವಂತ ಮಹಾದೇವಮ್ಮ ಯಾರ್ಯಾರಿಲ್ಲ, ಕೈ ಹಿಡಿಯೋರಿಲ್ಲ, ಸೂಲಗಿತ್ತಿ ಇಲ್ಲ, ಬಾಣತನ ಮಾಡೋರಿಲ್ಲ, ಯಾರು ಕೂಡ ಇಲ್ಲ. ಅಡಿಗೆ ಮನೆ ಒಳಗ ಗಂಡ ಮಗನಿಗೆ ಜನ್ಮ ಕೊಟ್ಟಾಳ. ಮುಂದೆ 5 ದಿವಸಕ್ಕ ಜಂಗಮರನ್ನ ಕರೆಸಿ ಲಿಂಗ ದೀಕ್ಷೆಯನ್ನ ಮಾಡಿ 5 ಲಿಂಗ ಕಟ್ಟಿ 12ನೇ ದಿವಸಕ್ಕ ಆ ಕೂಸಿಗೆ ತೊಟ್ಲಾಗ ಹಾಕ್ತಾರೆ. ಹೆಸರೇನಿತ್ತ ಪ್ರಾರಂಭದಲ್ಲಿ ಗುರುವರಿಯರಾಗಿರುವ ಜಗದ್ಗುರು ರೇವಣಸಿದ್ದೇಶ್ವರ ಸತ್ಸನ್ನಿಧಾನಕ್ಕೆ ನತಮಸ್ತಕನಾಗಿ ಇವತ್ತಿನ ಜಾತ್ರಾ ಮಹೋತ್ಸವ ಅಂಗವಾಗಿ 9 ದಿನಗಳ ಕರೆಂತರವಾಗಿ ಬಹಳ ವೈಭವದಿಂದ ಕಲಬುರಗಿ ಶರಣಬಸವೇಶ್ವರ ಹಾಗೂ ಪುರಾಣ ಹಾಗೂ ಪ್ರವಚನಗಳನ್ನು ನೀವೆಲ್ಲ ಕೇಳುವಂಥವರಾಗಿದ್ದೀವಿ. ಹೇಳುವಂಥ ಶಾಸ್ತ್ರಿಗಳಾಗಿರುವ ಸಂಗಯ್ಯ ಶಾಸ್ತ್ರಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಿಸಿ ಬಹಳ ಶರಣಬಸವೇಶ್ವರದ ಎಲ್ಲ ಲೀಲೆಗಳನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿರುವಂಥವರಾಗಿದ್ದಾರೆ. ಆ 9 ದಿನಗಳ ಜಾತ್ರೆ ಒಳಗಡೆ ಇಲ್ಲಿ ಸೇವಾ ಮಾಡುವಂಥ ಎಲ್ಲ ದಾನಿಗಳಲ್ಲಿ ನಮ್ಮೆಲ್ಲ ಪಂಚ್ ಕಮಿಟಿ ಎಲ್ಲ ಸದಸ್ಯರಲ್ಲಿ ಬಹಳ ಒಂದು ವೈಭವದಲ್ಲಿಂತ ನಮ್ಮದೇ ಅನಂತದ ಒಂದು ಜಾತ್ರೆಯನ್ನು ಬಹಳ ಒಂದು ವೈಭವದಲ್ಲಿಂತ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಬೆಳಗಿನ ಜಾವ 8 ಗಂಟೆಗೆ ಮಹಾಪಲ್ಲಕ್ಕಿ
ಮಠದ ಮುಂಭಾಗದಲ್ಲಿಂದ ಹೋಗುವಂಥದ್ದು ಆಗಿದ್ದು ಎಲ್ಲರೂ ಮಠದೊಳಗೆ ಭಾಳ ದಾನಿಗಳಾಗಿದ್ದಾರೆ. ಆ ಮಠದೊಳಗೆ ದಾನಿಗಳು ಹೆಂಗೆ ಅದರಪ್ಪ ಅಂತಂದ್ರೆ ಭಾಳ ಒಂದು ವೈಭವದ ಕಾರ್ಯಕ್ರಮ ನಡೆದಿದೆ. ಆ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಪಲ್ಲಕ್ಕಿ ಬಂದು ನಿಂತ ಮ್ಯಾಗ 6 ಗಂಟೆಗೆ ಇವತ್ತಿನ ಸಾಯಂಕಾಲ 6 ಗಂಟೆಗೆ ಅಗ್ನಿ ಪ್ರವೇಶ ಮಾಡಿಕೊಂಡು ಮತ್ತು ಪುನಃ ತಂದು ಈ ಮಹಾಮಠದೊಳಗೆ ಆ ಜಗದ್ಗುರು ರೇವಣಸಿದ್ದೇಶನ ಸನ್ನಿಧಿಯೊಳಗೆ ಬಂದು ಆ ಪಲ್ಲಕ್ಕಿಯನ್ನು ಇಡುವಂಥ ಸಮಯದೊಳಗೆ ಎಲ್ಲ ಭಕ್ತರು ಅಂತಿರ್ತಾರೆ. ಏನಪ್ಪ ಅಂತಂದ್ರೆ ರೇವಣಸಿದ್ದಂದು 600 ವರ್ಷದ ಹಿಂದಿನ ಚರಿತ್ರೆಗಳನ್ನು ಹೇಳ್ತಿರ್ತಾರೆ ನಮ್ಗೆ. ನಾವೇನು ಅವಾಗ ಇದ್ದಿದ್ದಿಲ್ಲ. ಹಾಗಾಗಿ ಯಾರಾದರೂ ಏನೇ ಒಂದು ತೊಂದರೆ ಇತ್ತಂದ್ರೆ ಭೀ ಈ ರೇವಣಸಿದ್ದನ ಸನ್ನಿಧಿನಿಗೆ ಬಂದಿರಪ್ಪ ಅಂತಂದ್ರೆ ಆ ಕಷ್ಟಗಳನ್ನು ದೂರ ಮಾಡುವಂಥ ಆ ಸಂಕಲ್ಪ ಯಾರು ಈಡೇರಿಸಿಗೊತ್ತಿರಲ್ಲ ಅವರೆಲ್ಲರಿಗೂ ಬಲ್ಲಿ ಆ ರೇವಣಸಿದ್ಧ ಕೊಡ್ತಾನಂತ ಮಾತನ್ನು ಹೇಳುತ್ತಾ ಈ ಜಗತ್ತನ್ನೇ ಸ್ಥಾಪನೆ ಮಾಡಿರುವ ಜಗದ್ಗುರು ರೇವಣಸಿದ್ದೇಶ್ವರು ಹಾಗೂ ರೇಣುಕಾಚಾರ್ಯರು ಒಂದೇ ಸಾರ್ಕೊತ್ತು ಬಂದಾರೆ. ಏನಪ್ಪ ಅಂತಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರ್ಯಾರ. ಹಾಗೂ ಈ ಮಠದೊಳಗಿರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಎಲ್ಲ ನಮ್ಮ ಹಿರೇಮಠದ ಎಲ್ಲ ಬಂದ ಬಳಗಕ್ಕೂ ಏನಪ್ಪ ಅಂತಂದ್ರೆ ಅವರಲ್ಲಿ ಒಂದನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀವಿ. ಸತ್ಯಂ ಶಿವಂ. ಮೊದಲಿಗೆ ಗುಡ್ಡದ ದೇವರಾಗಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಇದೀಗ ತಾನೇ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಿಕೊಂಡು ನಾವೆಲ್ಲ ಬಂದಿದ್ದು ಎಲ್ಲ ಸರ್ವ ಗ್ರಾಮಸ್ಥರಿಗೂ ಹಾಗೂ ಪೂಜ್ಯರಿಗೂ ಗ್ರಾಮದ ಎಲ್ಲ ಮಾತೆಯರಿಗೂ ಎಲ್ಲರಿಗೂ ನಮ್ಮಿಂದ ನಮ್ಮ ಸರ್ವ ಕಮಿಟಿ ವತಿಯಿಂದ ಧನ್ಯವಾದಗಳು. ಧರ್ಮ ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮಿಂದ ಎಲ್ಲರ ವತಿಯಿಂದ ಧನ್ಯವಾದಗಳು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ತೋಟಕ್ಕೆ ಬೆಂಕಿ ತಗುಲಿ ಅಪಾರ ನಷ್ಟವಾದ ಘಟನೆ ಕಾಳಗಿ ತಾಲೂಕಿನ ಹೇರೂರು ಕೆ ಗ್ರಾಮದಲ್ಲಿ ನಡೆದಿದೆ. ಕಾಳಗಿ ಪಟ್ಟಣದ ಹೇರೂರು ಗ್ರಾಮದ ರೇವಣಸಿದ್ದಪ್ಪ ಕುಂಬಾರ್ ಅವರಿಗೆ ಸೇರಿದ ಕಬ್ಬಿನ ತೋಟಕ್ಕೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸುಮಾರು 10 ಟನ್ ಕಬ್ಬು ಸೇರಿದಂತೆ ಕೃಷಿ ಪರಿಕರಣಗಳು ಸುಟ್ಟು ನಾಶವಾಗಿವೆ. ಒಟ್ಟು 6 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ನಾಶವಾಗಿವೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಪರಿಹಾರ ನೀಡಬೇಕೆಂದು ರೇವಣಸಿದ್ದಪ್ಪ ಕುಂಬಾರ್ ಮನವಿ ಮಾಡಿದರು. ಶ್ರೀಶೈಲ್ ತೇಗಲ್ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ. ಒಂದು ಕಬ್ಬು ಸುಟ್ಟದ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ರಾತ್ರಿ ನಾವು 8 ತನ ಇಲ್ಲೇ ಕೆಲಸ ಮಾಡಿ ಮನೆಗೆ ಹೋಗಿವಿ. ರಾತ್ರಿ ಆಳ್ಮಗನ ಬಲ್ಲಿ ಫೋನ್ ಇಲ್ಲ. ರಾತ್ರಿ ಆಳ್ಮಗ ಇಲ್ಲಿದ್ದಿಲ್ಲ ಅನ್ನೋದು ಮನೆಗೆ ಹುಡ್ಕೋತ ಬಂದು ಮಾಲಕ್ರೆ ಕಬ್ಬಿ ಗುರಿ ಹತ್ತದಂದನು ಬಂದು ನೋಡತನ ಪೂರಾ ಡ್ರಿಪ್ ಪೈಪ ಸ್ಪ್ರಿಂಗ್ಲರ್ ಪೈಪ ಡ್ರಿಪ್ ಲ್ಯಾಟ್ರಲ್ ಪೂರ್ತಿ 5.5 ಎಕರೆಗೆ ಪೂರಾ ಲ್ಯಾಟ್ರಲ್ ಹಾಕಿದಿತ್ತು. ಒಟ್ಟು ಲ್ಯಾಟ್ರಲ್ ಸುಟ್ಟದ, ಫೆನ್ಸಿಂಗ್ ಸುಟ್ಟದ. ಮತ್ತೇನಪ್ಪ ಅಂತಂದ್ರೆ ಬೀಜಕ್ಕೆ ಇಟ್ಕೊಂಡಿದ್ದು ಕಬ್ಬು ಅದ ಒಂದು 10 ಟನ್ ಅಂದಾಜು, ಸುಮಾರು ಒಂದು 10 ಟನ್ನಿನ ಅಂದಾಜು ಆ ಕಬ್ಬು ಸುಟ್ಟದ. ವೈರ್ಗಳು ಪೂರ್ತಿ ಅಳೆಗಾಳತ್ತವ. 10 ಸಲ ಹೇಳಿವಿ ಅವ್ರಿಗೆ ಜಸ್ಕಮ್ದವ್ರಿಗೆ. ಇವತ್ತಿನ ತನಕ ಬಂದು ಇದು ಮಾಡಿಲ್ಲ. ಪೂರಾ ಒಂದಕ್ಕೊಂದು ಹಗ್ಗದಪ್ಪಲೆ ಬರ್ತಾಳತ್ತವ. ಯಾರೂ ಕೇರ್ ಮಾಡೋರಿಲ್ಲ. ರಾತ್ರಿ ಏನು ಹಕ್ಕಿ ಬಂದು ಕುಂತು ಏನಿಲ್ಲ ಉರಿ ಹತ್ತಿ ಪೂರಾ ಗಟ್ಟಿ ಹಿಡ್ಕೊಂಡು ಬೇಲಿ ಹಿಡಿದು ಎಲ್ಲನೇ ಸುಟ್ಟು ಬಿಟ್ಟದ. ನಮ್ಗೆ ದಾರ ದಿಕ್ಕು ಮಾಡಿಟ್ಟದ. ಫಾದರ್ಸ್ನು ಹಂಗೆ ಆಗಿತ್ತು. ಪಪ್ಪಾಯಿ ಮಾಡಿದೆವು. ಪಪ್ಪಾಯಿ ದುನ್ಯಾ ಚಲೋ ಬಂದಿತ್ತು. ಆ ಪಪ್ಪಾಯಿಗೆ ಇನ್ಸೂರೆನ್ಸ್ ಕಟ್ಟೀವಿ. ಅದ್ರಾಗೂ ವರದಿ ಆಗ್ಯದ, ಪೇಪರ್ನ ವರದಿ ಆಗ್ಯದ, ಲಾಸ್ ಆಗ್ಯದ ಅಂತೇಳಿ ಅಪ್ಲಿಕೇಶನ್ ಕೊಟ್ಟಿವಿ. ಇವತ್ತಿನ ತನಕ ಸರ್ಕಾರ ಅಲ್ಲಿ, ಜಿಲ್ಲಾಧಿಕಾರಿಗಳಲ್ಲಿ, ತಹಸೀಲ್ದಾರ್ಗಳಲ್ಲಿ ಯಾರೂ ₹1 ಪರಿಹಾರ ಕೊಟ್ಟಿಲ್ಲ. ನಿಮಗನಕ್ಕೆ ಸಾಕ್ಷಿ ಸಮೇತನ ಇನ್ಸೂರೆನ್ಸ್ ಕಟ್ಟಿದ್ದು ತೋರಿಸ್ತೀನಿ. ಮತ್ತೇನದ ನ್ಯೂಸ್ ಪೇಪರ್ನು ನಿಮಗೆ ಪೇಪರ್ ಕಟ್ಟಿಂಗ್ನು ತೋರಿಸ್ತೀನಿ. ಇವತ್ತು ನನಗೆ ಭಾಳ ಅನ್ಯಾಯ ಆಗ್ಯದ. ಇದ್ರ ಕಾಲಾಗ ಒಂದು 2 ಎಕರೆ ಹೊಲ ಮಾರ್ಕೊಂಡಿನ ಅಷ್ಟು ಸುಮಾರು ಲಾಸ್ ಆಗೀನಿ. ಪಪ್ಪಾಯ್ದಾಗ ಒಂದು 25 ಲಕ್ಷ ಲಾಸ್ ಆಗೀನಿ. ಈ ಕಬ್ಬಿಂದು ಅಷ್ಟು ಡ್ರಿಪ್ ಇವೇನು ಪೈಪ ಎಲ್ಲ ಸುಟ್ಟವ. ಇದು ಒಂದು 5ರಿಂದ 6 ಲಕ್ಷ ರೂಪಾಯಿ ನುಕ್ಸಾನ್ ಅದ. ಆ ಕಬ್ಬಿಂದು 30,000 ರೂಪಾಯಿ ನುಕ್ಸಾನ್ ಅದ. ಕಬ್ಬಿದ್ದು ಬೀಜ ಸಲಕ್ಕೆ ಇಟ್ಕೊಂಡಿದ್ದ. ಇವತ್ತು ಬೀಜ ಸಿಗಲ್ಲಾಗ್ಯಾವ, ಅಜಿ ಸಿಗಲ್ಲಾಗ್ಯಾವ. ಎಲ್ಲ ರೈತರು ಕಬ್ಬಿಗೆ ಹೊಂಟ್ರ. ತೊಗರಿ ರೇಟ್ ಇಲ್ದಕ್ಕೆ ಎಲ್ಲಿ ಹುಡುಕ್ಯಾಡ್ರೆ ಬೀಜ ಸಿಗಲ್ಲಾಗ್ಯದ. ಅಂಥ ಪರಿಸ್ಥಿತಿದಾಗ ನನಗೆ ಎಂಥದ್ದು ಆ ಶಾರ್ಟ್ ಸರ್ಕ್ಯೂಟ್ದಿಂದ ಆಗ್ಯದ. ಏನಾರ ನಿಮ್ಮ ಇದರಿಂದ ನನಗೆ ಪರಿಹಾರ ದೊರಕಿಸ್ಕೊಡಂಗೆ ಮಾಡಿ. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸೀರೆ ಚಂದವೋ ಚಟ್ಟನೆ ಸೆಳೆಯುವ ಸೀರೆ ಅಂದವೋ ಮೈಮನ ಕದಿಯುವ ಸೀರೆ ಖಜಾನೆಯೋ ಬಯಸಿದ್ದು ಸಿಗುವಂಥ ಸೀರೆ ಸ್ವರ್ಗವೋ ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ
ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.